ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವ್ರದ್ದೊಂದು ಅಭಂಗವನ್ನು ನೋಡೋಣ. ಅಭಂಗ ಸತ್ಸಂಗದಲ್ಲಿ ಬಂದಿತ್ತು. ಅದು ಏನಪ್ಪ ಹೇಳುತ್ತೆ ಅಭಂಗ ಅಂದರೆ, ಮೊದಲನೇ ಮಾತು, ಅಭಂಗ ಅಂದ್ರೇ ಯಾವುದು ಯಾವತ್ತೂ ಭಂಗ ಆಗುವುದಿಲ್ಲವೋ ಅದು ಅಭಂಗ. ಏನು ಭಂಗ ಆಗೋದಿಲ್ಲ ಹಾಗಾದರೆ? ಆ ಪರಬ್ರಹ್ಮ ವಸ್ತು ಏನು ಇಲ್ಲಿ ಒಳಗಿದೆಯೋ ಪಿಂಡಾಂಡದಲ್ಲಿ ಹಾಗೂ ಬ್ರಹ್ಮಾಂಡದಲ್ಲಿ ಸರ್ವವ್ಯಾಪಕನಾಗಿ ಯಾರಿದ್ದಾನೋ ಅವನು ಯಾವತ್ತಿಗೂ ಭಂಗ ಆಗುವುದಿಲ್ಲ. ಈ ಶರೀರ ಹೋಗುತ್ತೆ ಬರುತ್ತೆ, ಜೀವಾತ್ಮ ಇದರಲ್ಲಿ ಪ್ರವೇಶ ಮಾಡುತ್ತೆ, ಆಚೆ ಹೋಗುತ್ತೆ. ಆದರೆ ಆ ಪರಬ್ರಹ್ಮ ವಸ್ತು ಪರಮತತ್ವ ಏನಿದೆಯೋ ಅದು ಯಾವತ್ತಿಗೂ ಭಂಗ ಆಗುವಂಥದ್ದಲ್ಲ, ನಾಶ ಆಗುವಂಥದ್ದಲ್ಲ, ಅವಿನಾಶ ಅಂತ ಹೇಳ್ತೀವಿ ನಾವು. ಅದೇ ಶಾಶ್ವತವಾದ ಆನಂದ. ಅದು ಯಾರಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪಡ್ಕೋತೀನಿ, ಎಕ್ವೈರ್ ಮಾಡ್ಕೋತೀನಿ, ಏನಾದ್ರು ಆಗಬೇಕು, ಅದೂ ಇಲ್ಲ. ಅದಿಲ್ಲಿ ಒಳಗೆ ಇರೋದು. ಅದನ್ನು ಅರಿವು ಮಾಡ್ಕೋಬೇಕು ಅಂದರೆ ಸದ್ಗುರುಗಳಿಗೆ ಶರಣಾಗತರಾಗಬೇಕು. ಯಾರು ಶರಣಾಗತರಾಗಬೇಕಪ್ಪ ಹಂಗಂದ್ರೆ ಇಲ್ಲಿ ಈ ದೇಹ, ಅವನೇ ಕೊಟ್ಟಿರೋ ದೇಹ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಅವನಿಗೆ ಹೋಗಿ ಶರಣಾಗತರಾಗಬೇಕು. ನಾನು ಏನು ಭ್ರಾಂತಿ ಹೊಂದಿ ಡೂವರ್ಶಿಪ್, ನಾನು ಇವೆಲ್ಲ ಮಾಡ್ತಾ ಇದ್ದೀನಿ, ಕರ್ತೃತ್ವ ಭಾವವನ್ನು ಏನು ಹೊಂದಿದ್ದೀನೋ ಅದನ್ನು ಬಿಟ್ಟು, ಅಪ್ಪ ನನ್ನ ಏನೂ ಆಟ ನಡೆಯೋದಿಲ್ಲ, ಇಲ್ಲಿ ಎಲ್ಲ ಆಟ ಹೂಡಿರೋದೇ ನೀನು ಪರಮಾತ್ಮ, ನಿನ್ನಿಂದಾನೇ ಒಳಗೆ ಹೊರಗಡೆ ಎಲ್ಲ ಆಟ ಅವನೇ ನಡೆಸ್ತಾ ಇರೋದು. ಈ ಸಣ್ಣ ದೇಹನ, ಈ ಛೋಟಾ ಪ್ಯಾಕೆಟ್ನ ಮೇಂಟೈನ್ ಮಾಡ್ತಿರೋದು ಅವನು. ಅಲ್ಲಿ ಬ್ರಹ್ಮಾಂಡ ದೊಡ್ಡ ವ್ಯಾಪಕವಾದ ವಿಶ್ವ ಚೈತನ್ಯ ಆಗಿ ಇಡೀ ಬ್ರಹ್ಮಾಂಡದ ಜೀವರಾಶಿಗೆ ಊಟ, ಆಹಾರ, ನಿದ್ರೆ ಮತ್ತು ಪ್ರೊಕ್ರಿಯೇಷನ್ ಮಾಡೋದು, ಸೃಷ್ಟಿ ನಡೆಸೋದು ಎಲ್ಲ ಸೃಷ್ಟಿ ಸ್ಥಿತಿ ಲಯ ಅವನೇ ಮಾಡ್ತಿರೋದು. ನಾವೇನಿದ್ದೀವಿ ಇಲ್ಲಿ? ಏನೂ ಇಲ್ಲ. ಇದನ್ನು ಅರಿವು ಮಾಡಿಸ್ಕೊಡ್ತಾನೆ ಗುರು ಬಂದು ನಮಗೆ. ನೀನೇನೂ ಇಲ್ಲಪ್ಪ, ಯು ಆರ್ ಜಸ್ಟ್ ಎ ಸ್ಪೆಕ್ ಇನ್ ದ ಡಸ್ಟ್, ಯು ಆರ್ ಓಲ್ ಡಸ್ಟಲ್ಲಿ ಒಂದು ಸ್ಪೆಕ್ ನೀನು. ಡ್ರೋನ್ನಿಂದ ನಾವು ಹೇಗೆ ಇಡೀ ಭ್ರಮಣ ಮಾಡಿದಾಗ ನೋಡ್ತೀವೋ ಅದರಲ್ಲೆಲ್ಲ ಹೀಗೆ ಸಣ್ಣದಾಗಿ ಹೇಗೆ ಮನೆಗಳು ಕಾಣಿಸ್ತಾವೆ, ಹಂಗೆ ನಾವು ಒಂದು ಅಣು ಇದ್ದೀವಿ, ಧೂಳನ ಕಣ. ಈ ಧೂಳನ ಕಣಕ್ಕೆ ಎಷ್ಟು ಕರ್ತೃತ್ವ ಭಾವ, ಎಷ್ಟು ಅಹಂಭಾವ, ದೇಹಾಭಿಮಾನ ಮುಂತಾದೆಲ್ಲ ಶಬ್ದಗಳನ್ನು ಜೋಡಿಸಿದ್ರೂ ಕೂಡ ಅದು ನಾವು ಏನು ಹೇಳಿದ್ರು ಅದು ಎಲ್ಲಿವರೆಗೂ ಈ ಒಂದು ಒಳಗಿರೋದು ಒಂದು ಜಾಗೃತ ಆಗಬೇಕು ಅಂದರೆ ಫಸ್ಟು ಪಶ್ಚಾತ್ತಾಪ ಆಗಬೇಕು, ಸಾಧನ ಚತುಷ್ಟಯ ಆಗಬೇಕು, ಆಮೇಲೆ ಅವನಿಗೆ ಪ್ರಾಪ್ತಿ ಎಲ್ಲ ಇದೆ ನಮ್ಮ ಹತ್ರ. ಆದರೆ ಇದು ಯಾವ್ದ್ರಿಂದ ನನಗೆ ಸುಖ ಸಿಗ್ತಿಲ್ಲ ಎಂಬೋ ತಳಮಳ ಹತ್ತಬೇಕು. ಫಸ್ಟು ಆಸ್ತಿ ಇದೆ, ಮನೆ ಇದೆ, ಅಂತಸ್ತಿದೆ, ಹೊಲ ಇದೆ, ಗದ್ದೆ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮಕ್ಕಳು ಫಾರಿನಲ್ಲಿ ಕೆಲಸ ಮಾಡ್ತಾರೆ, ಆದರೂ ಸಮಾಧಾನ ಇಲ್ಲ. ಏನೋ ಗೊತ್ತಿಲ್ಲ ರೀ, ಬೇಜಾರು ಅಂದರೆ ಏನಲ್ಲಿ ಅಸಮಾಧಾನ ಉಂಟು. ಅದಕ್ಕೆ ಎಲ್ಲೋ ರಿಸಾರ್ಟಿಗೆ ಓಡೋದನ್ನೇ, ಅಲ್ಲಿ ಓಡೋದನ್ನೇ, ಇಲ್ಲಿ ಓಡೋದನ್ನೇ. ಯಾಕೆ? ಮನಸ್ಸು ಮನೆಯಲ್ಲಿ ಕೂಡ್ಲಿಕ್ಕೆ ರೆಡಿ ಇಲ್ಲ, ಬೇಜಾರು, ಲೋನ್ಲಿನೆಸ್. ಯಾಕೆ ಗೊತ್ತಾಗ್ತಿಲ್ಲ. ಆ ತಳಮಳ ಉಂಟಾಗ ಗುರು ಶೋಧನೆ ಶುರುವಾಗುತ್ತೆ. ಎಲ್ಲ ಇದ್ರೂ ನನಗೆ ಯಾಕೆ ಸಮಾಧಾನ ಆಗ್ತಿಲ್ಲ, ವಸ್ತು ಈ ವಿಷಯದಲ್ಲಿ ಏನು ನನಗೆ ಸಿಗ್ತಾ ಇಲ್ಲ, ಏನನ್ನು ನಾನು ಅರಸ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ, ಪ್ರಶ್ನೆ ಉದ್ಭವ ಆದಾಗ, ಜಿಜ್ಞಾಸ ನಿರ್ಮಾಣ ಆದಾಗ, ಆವಾಗ ನಾನು ಸದ್ಗುರು ಶೋಧನೆ ಮಾಡ್ಲಿಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಹೋಗುವುದಿಲ್ಲ. ಅದಕ್ಕೆ ಬೇಸರಿಕೆ ಆಗಬೇಕು ಈ ಜೀವನದ ಮೇಲೆ ನಮಗೆ. ಫಸ್ಟ್ ಏನಂಥದ್ದೇ ರುಟೀನ್ ಲೈಫ್ ಮಾಡಿ ಏನು ಸಾಧಿಸ್ತಾ ಇದ್ದೀನಿ ನಾನು? ದೊಡ್ಡದು ಏನೂ ಸಾಧಿಸ್ತಾ ಇಲ್ಲ. ಅದ್ಮೇಲೆ ಅಚೀವ್ಮೆಂಟ್ಸ್, ಏನೋ ಅದು ಡಿಗ್ರಿ ಹಾಸಿಲ್ ಮಾಡಿಕೊಂಡೆ, ಅದ್ರ ಮೇಲೆ ಅಚೀವ್ಮೆಂಟಿಗೆ ಒಂದು ದಿವಸ ಪೇಡ ಕೊಟ್ರಿ, ನೀವು 2 ದಿವಸ ಪೇಡ ಕೊಟ್ರಿ, ಎಲ್ಲರೂ ಕೊಂಡಾಡಿದ್ರು, ಕಾಂಗ್ರ್ಯಾಚುಲೇಷನ್ಸ್ ವಾಟ್ಸಪ್ಪಲ್ಲಿ ಹಾಕಿದ್ರು, ಮನೆಗೆ ಬಂದು ಬುಕ್ಕೆ ಕೊಟ್ಟರು. ಮುಂದೆ ವಾಟ್ ನೆಕ್ಸ್ಟ್? ಓವರ್. ದಟ್ ಮೊಮೆಂಟ್, ದಟ್ ಎಂಜಾಯ್ಮೆಂಟ್ ಈಸ್ ಓವರ್. ಮತ್ತೆ ಮನಸ್ಸು ಇನ್ನೊಂದು ಎಂಜಾಯ್ಮೆಂಟ್ ಹುಡ್ಕಕ್ಕೆ ಹೋಗುತ್ತೆ. ದಟ್ ಕ್ಷಣಿಕ ಎಂಜಾಯ್ಮೆಂಟಿಗೆ ನಾವು ಆನಂದ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಸಂತರು ಬಂದು ಹೇಳ್ತಾರೆ, ಈ ಕ್ಷಣಿಕ ಬಿಟ್ಟು ಶಾಶ್ವತ ಆನಂದವನ್ನು ಹುಡುಕು. ನಿನಗೆ ಯಾರೂ ಬೇಕಾಗಿಲ್ಲ ಅಲ್ಲ ಆನಂದ ಕೊಡಲಿಕ್ಕೆ. ಇಟ್ ಈಸ್ ಸೆಲ್ಫ್ ಜನರೇಟೆಡ್, ಒಳಗಿಂದಾನೇ ಉತ್ಪನ್ನ ಆಗುವುದು ಆನಂದ. ಅದು ಯಾರೂ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ನಾವೆಲ್ಲರೂ ಸೇರಿ ನೋಡೋಣ. ಏಕಭಾವ ದೃಢ ಧರಿತು ಅಂತರಿ, ನಕೋ ಪಡು ಭಾರಿ ಆಣಿಕ ಕಡೆ, ಆಠವಿ ದೇವಾಸಿ ಐಕ್ಯಾಭಾವೆ ಜಾಣ, ಕರೋ ನಿಯಾಮನ ಸ್ಥಿರ ಬಾಪ, ಏಕಾಂತ ಬೈಸೋನಿ ನಿವಾಂತ ಅಂತರಿ, ಲಕ್ಷ ಚಿದಂಬರಿ ಮಿಳವಾವೆ, ಚಿದಂಬರಂಗೆ ಹೋವೋ ನಿಯಾ ಜಾಣೆ, ಅನುಭವಿ ಖೂಣ ದಾಸಮಣೆ.
ಏಕ ಭಾವ ದೃಢ ಕರೀತು ಅಂತರಿ. ಅಂತರಂಗದಲ್ಲಿ ಒಂದು ಭಾವವನ್ನು ದೃಢ ಮಾಡ್ಕೋ. ಇಲ್ಲಿ ಒಂದು ಭಾವ ಅಂತ ಯಾಕೆ ಮೆನ್ಷನ್ ಮಾಡಿದ್ರಪ್ಪ ರಾಜಾರಾಮ್ ಮಹಾರಾಜರು? ಆ ಗೂಢಾರ್ಥಕ್ಕೆ ನಾವು ಹೋಗಬೇಕು. ಏಕ ಭಾವ, ಭಾವ ಭಾವ ಅಂದರೆ ಭಾವನೆ. ನಾವು ಹೇಳ್ತೀವಿ ಯದ್ಭಾವ ತದ್ಭವತಿ. ನಮ್ಮ ಭಾವನೆ ಹೆಂಗಿರುತ್ತೋ ಆ ರೀತಿಯಲ್ಲಿ ನಮಗೆ ಸಂಪೂರ್ಣ ಸೃಷ್ಟಿ ಗೋಚರ ಆಗತ್ತೆ, ಪರಮಾತ್ಮ ಗೋಚರ ಆಗ್ತಾನೆ. ಏಕಭಾವ ಇಲ್ಲಿ ಏನು ಏಕಭಾವ? ಸಂಪೂರ್ಣ ಸೃಷ್ಟಿನ ನಿರ್ಮಾಣ ಮಾಡಿರೋನು ಯಾರು? ಪರಮಾತ್ಮ. ನಡೆಸ್ತಾ ಇರೋನು ಯಾರು? ಪರಮಾತ್ಮ. ಒಳಗೆ ಯಾರಿದ್ದಾನೆ? ಪರಮಾತ್ಮ ಚೈತನ್ಯ ರೂಪದಲ್ಲಿ. ಹೊರಗಡೆ ಯಾರಿದ್ದಾನೆ? ಅವನಿದ್ದಾನೆ. ಇದು ಒಂದು ಭಾವ. ಈಗ ನಮ್ಮಲ್ಲಿ ಒಂದು ನಾನಾ ಪ್ರಕಾರದ ಭಾವ ಉಂಟಾಗತ್ತೆ, ಉದ್ಭವ ಆಗತ್ತೆ. ಕ್ರೋಧ ಭಾವನೆ ಉದ್ಭವ ಆಗತ್ತೆ, ಧೈರ್ಯ ಭಾವನೆ ಉದ್ಭವ ಆಗತ್ತೆ, ಅಸೂಯೆ ಭಾವನೆ ಉದ್ಭವ ಆಗತ್ತೆ, ಮತ್ತು ಲೋಭದ ಭಾವನೆ ಆಗತ್ತೆ, ಕಂಜೂಸ್ತನದಾಗತ್ತೆ, ಕಂಪ್ಲೇಂಟ್ ಭಾವ ಉದ್ಭವ ಆಗತ್ತೆ. ಎಲ್ಲ ಪ್ರಕಾರದ ಭಾವಗಳು ಉದ್ಭವ ಆದಾಗ ನಮ್ಮ ಮನಸ್ಸು 1000 ತುಂಡಾಗಿ ಎಲ್ಲ ಕಡೆ ವ್ಯಾಪಕ ಆಗೋಗುತ್ತೆ. ತುಂಡು ತುಂಡಾಗಿ ಮನಸ್ಸು ವ್ಯಾಪಕ ಆಗೋಗುತ್ತೆ. ಆವಾಗ ಒಂದು ಕಡೆ ಲಕ್ಷ್ಯ ಕೊಡಲಿಕ್ಕೆ ನನಗೆ ಆಗುವುದಿಲ್ಲ. ದೇವ್ರ ಮನೆಯಲ್ಲಿ ಕೂತಿದ್ದೀನಿ, ಚಿದಂಬರನಿಗೆ ಹೂ ಏರಿಸ್ತಾ ಇದ್ದೀನಿ, ಅಲ್ಲೇ ತಲೆ ತುಂಬ ವಿಚಾರ, ಏನು ಮನಸ್ಸು ತುಂಬ ಅವ್ರು ಯಾರೋ ಏನೋ ಹೇಳಿದ್ರು, 10 ವರ್ಷದ ಹಿಂದಿನ ಮಾತು ನಾಪಕ ಬರುತ್ತವಾಗ ಪೂಜೆ ಮಾಡುವಾಗ. ಯಾಕೆಂದರೆ ವಾಸನ ಅಷ್ಟು ಪ್ರಬಲವಾಗಿರುತ್ತೆ. ಅದು 2 ಪೂಜೆ ಮಾಡೋಕ್ಕೆ 2 ಹೂ ಸ್ತೋತ್ರ ಹೇಳಲಿಕ್ಕೂ ಬಿಡೋದಿಲ್ಲ, ಅಷ್ಟು ಪ್ರಬಲವಾಗಿರುತ್ತೆ. ನೆಗೆಟಿವ್ ಥಾಟ್ಸ್, ಪಾಸಿಟಿವ್ನ ಮೇಲೆ ಅದು ಹಾವಿಯಾಗಿಬಿಡುತ್ತೆ. ಅದು ಪಾಸಿಟಿವ್ ಅಂದರೆ ಏನು? ಈ ಭಗವಂತನ ಪೂಜಾ ಧ್ಯಾನ ಮಾಡೋದು ಪಾಸಿಟಿವಿಟಿ, ಆ ಕಡೆ ಹೋಗೋದು, ಅವನ ಕಡೆ ಹೋಗೋದು. ಇಂಗ್ಲೀಷ್ನಲ್ಲಿ ಅದಕ್ಕೊಂದು ವರ್ಡ್ ಕೊಟ್ಬಿಟ್ಟಿಯಾರು ಪಾಸಿಟಿವ್ ಅಂತ. ಪಾಸಿಟಿವ್ ಅಂದರೆ ಅದು ಮನಸ್ಸಿನ ಡೊಮೇನಲ್ಲೇ ಬರುತ್ತೆ. ಆದರೆ ಸದ್ಯಕ್ಕೆ ನಾನು ನೆಗೆಟಿವಿಂದ ಪಾಸಿಟಿವ್ ಕಡೆ ಬರ್ತಾ ಇದ್ದೀನಿ. ಅದು ನನ್ನಲ್ಲಿ ಆಗುವ ಒಂದು ಬದಲಾವಣೆ ಏನಪ್ಪ? ಸಾತ್ವಿಕ ಗುಣದ ಕಡೆ. ರಜೋತಮೋ ಗುಣ ಅಂದರೆ ನೆಗೆಟಿವಿಟಿ, ಸತ್ವಗುಣ ಅಂದರೆ ಪಾಸಿಟಿವಿಟಿ, ಅದರ ಕಡೆ ನಾನು ಹೋಗ್ತಾ ಇದ್ದೀನಿ. ಇವೆಲ್ಲ ಭಾವ ಯಾವಾಗಿರ್ತಾವೋ ಅವು ಸ್ಕ್ಯಾಟರ್ಡ್ ಆಗೋಗುತ್ತೆ, ಎಲ್ಲ ಎನರ್ಜಿ. ಆವಾಗ ಚಿದಂಬರದ ಮೇಲೆ ಲಕ್ಷ್ಯ ಕೊಡಲಿಕ್ಕಾಗೋದಿಲ್ಲ, ಸಗುಣ ರೂಪನೂ ನೋಡಲಿಕ್ಕಾಗೋದಿಲ್ಲ, ಆ ಮೂರ್ತಿ ಆಕಾರ ನೋಡಲಿಕ್ಕಾಗೋದಿಲ್ಲ. ಆ ಮೂರ್ತಿ ಆಕಾರ ನೋಡಿ ಅವನನ್ನು ಹೆಂಗೆ ವರ್ಣನೆ ಮಾಡಿದ್ದಾರೆ, ಹೆಂಗೆ ಸ್ವಾಮಿ ದಾಲ ಮಾಝಾ ಆಲ ಮಾಝಾ ಓ ಶ್ರೀಪತಿ ಗುಂಡಿಧರೋ ನೀಯಾ ಹಾಥಿ ಅಂತ ಸ್ವಾಮಿದೇನು ವರ್ಣನೆ ಮಾಡಿದಾರೋ. ಶುಭ್ರ ಚೀರ ಡೋಯಿವರಿ, ಅದು ಅಡವೆ ಗಂಡತೆ ಕೇಶರಿ, ಇದನ್ನೆಲ್ಲ ನಾನು ಸ್ಮರಿಸಲಿಕ್ಕೆ ಆಗುವುದಿಲ್ಲ. ಯಾಕೆ? ನನ್ನ ಭಾವ ಎಲ್ಲ ಇಟ್ ಈಸ್ ಸ್ಕ್ಯಾಟರ್ಡ್. ಅದಕ್ಕೆ ರಾಜಾರಾಮ್ ಮಹಾರಾಜರು ಹೇಳ್ತಾರೆ ಏಕಭಾವ ದೃಢದರಿತು ಅಂತರಿ. ಒಂದು ಭಾವನೆಯನ್ನು ಹಿಡ್ಕೋ, ಪ್ರೇಮ ಭಾವನೆಯನ್ನು, ಆ ಭಗವಂತನ ಮೇಲೆ ಪ್ರೇಮ ಅನ್ನಿ, ಭಕ್ತಿ ಅನ್ನಿ, ಏನಾರು ಅನ್ನಿ, ನಾವು ಏನು ಬೇಕಾದರೂ ನಮ್ಮ ಶಬ್ದದ ಬಳಕೆಯಲ್ಲಿ ಹೆಂಗೆ ಮಾಡ್ತೀವೋ ಹಾಗೆ ಆ ಪ್ರೇಮ ಭಾವನೆಯನ್ನು ಅವನ ಮೇಲೆ ದೃಢವಾಗಿ ಹಿಡ್ಕೋಕಿ. ನಿನ್ನ ಬಿಟ್ಟು ನನಗೆ ಯಾರೂ ಆಧಾರವಿಲ್ಲಪ್ಪ, ನೀನೇ ನನಗೆ ಸರ್ವಸ್ವ, ಕರ್ತ ಧರ್ತ, ತಂದೆ ತಾಯಿ ಬಂಧು ಬಳಗ. ಆ ಭಂಗದಲ್ಲಿ ಹೇಳಿದ್ವಿ ನಾವು, ಸರ್ವಸ್ವತು ಮಾಝಾ ಮಾತಾ ಪಿತಾ ಬಂಧು, ಅಗ ಕೃಪಾ ಸಿಂಧು ಚಿದಂಬರ, ಭವಸಾಗರ ತಾರು ಮಾತಾ ಪಿತಾ ಬಂಧು ಸದ್ಗುರು ಸ್ವಾಮಿ ರಾಯ. ಅದನ್ನು ಆ ಭಾವವನ್ನು ದೃಢವಾಗಿ ಮಾಡ್ಕೊಳ್ಳಿ. ಆ ಭಾವ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ಕಣಯ್ಯ, ನೀನೇ ನನಗೆ ಕರ್ತ, ಸರ್ವಸ್ವವು ನೀನೇ. ನನ್ನ ಉಸಿರಾಟನೇ ಅವನಿದ್ಮೇಲೆ ಸರ್ವಸ್ವ ಹೇಳುವುದು ಮಿಥ್ಯ. ಆದರೂ ಕೂಡ ಆ ಭಾವನೆಯನ್ನು ವ್ಯಕ್ತಪಡಿಸುವಾಗ ನಾವು ಹೇಳಿದಾಗ ಏಕಭಾವ ದೃಢದರಿತು ಅಂತರ. ಯಾಕೆಂದರೆ ಏಕಭಾವದು ಅದು ತತ್ವ ಎಂಬುದು ಒಂದು, ಅದಕ್ಕೆ ಏಕಭಾವ ಅಂತ ಹೇಳಿದ್ರು, ನಾನಾ ಭಾವ ಅಂತ ಹೇಳಲಿಲ್ಲ. ಏಕಭಾವ ತತ್ವ ಎಂಬುದು ಒಂದು, ಅದನ್ನು ನೀನು ಹಿಡ್ಕೊಳ್ಳಪ್ಪ ಅಂತ ಹೇಳಿದರು. एकभाव म्हणजे काय की तत्व एकच आहे, त्याला तू दृढ अंतरी, दृढवाग ತತ್ವವನ್ನು ಹಿಡ್ಕೋ. ನಕೋ ಪಡು ಭಾರಿ ಆಣಿಕ ಕಡೆ. ಇನ್ನು ಬೇರೆ ಕಡೆ ಅಂದರೆ ನಿನ್ನ ಮನಸ್ಸನ್ನು ಹರಿಲಿಕ್ಕೆ 1000 ಕಡೆ ಬಿಡಬೇಡ. ವಿಚಾರದಲ್ಲಿ ವಿಷಯ ವಸ್ತು ವ್ಯಕ್ತಿನಲ್ಲಿ ಹರಿದಾಡ್ಲಿಕ್ಕೆ ಬಿಡಬೇಡ. ಅದನ್ನೆಲ್ಲ ಒಂದು ಕಡೆ ಏಕೀಕರಣ ಮಾಡಿ ಒಂದು ತತ್ವ, ಭಗವಂತ ಸರ್ವವ್ಯಾಪಕನಾಗಿದ್ದಾನೆ, ಅವನೇ ಸರ್ವಕರ್ತಾಧರ್ತಾ ಇದ್ದಾನೆ, ನನ್ನಲ್ಲಿ ಚಲನವಲನ ಮಾಡುತ್ತಾ ಇದ್ದಾನೆ, ಹೊರಗಡೆ ಎಲ್ಲರಲ್ಲೂ ಅವನೇ ವ್ಯಾಪಕನಾಗಿದ್ದಾನೆ. ಇದು ನಾವು ದೃಢವಾಗಿ ಮಾಡ್ಕೋ. 8ವಿ ದೇವಾಸಿ ಏಕ್ಯಾ ಭಾವೇ ಜಾಣ, ಒಂದೇ ಭಾವದಿಂದ ಅವನನ್ನು ಸ್ಮರಿಸಬೇಕು. ಏನು ಭಾವನೆಯಿಂದ? ನನ್ನನ್ನು ಸಂರಕ್ಷಿಸೋನವನು, ಕಾಪಾಡೋನವನು, ಉಸಿರು ಕೊಡೋನವನು, ಎಲ್ಲ ಎವ್ರಿಥಿಂಗ್ ಈಸ್ ಫಿಟೆಡ್ ಬೈ ಹಿಮ್ ಓನ್ಲಿ.
ಈ ಇಂದ್ರಿಯಗಳು ಅವನೇ ಫಿಟ್ ಮಾಡಿದ್ದಾನೆ. ಈ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಈ ಪಂಚಕೋಶಗಳು, ಈ ಶರೀರದ ಮಜ್ಜ, ಅಸ್ಥಿ ಮಾಂಸ ಎಲ್ಲವನ್ನು ಅವನೇ ಫಿಟ್ಟಿಂಗ್ ಮಾಡಿರೋದು. ಕಡೆಗೆ ಅವನು ಇದರಲ್ಲಿ ಪ್ರವೇಶ ಮಾಡ್ದ. ಯಾಕೆ ಪ್ರವೇಶ ಮಾಡ್ದ? ತನ್ನನ್ನು ತಾನು ಈ ದೇಹದ ಮುಖಾಂತರ ವ್ಯಕ್ತಪಡಿಸ್ಲಿಕ್ಕೆ, ನಾನಾ ರೂಪಗಳಲ್ಲಿ, ನಾನಾ ಆಕಾರಗಳಲ್ಲಿ, ಸಂಪೂರ್ಣ ಸೃಷ್ಟಿಯಲ್ಲಿ ತನ್ನನ್ನು ತಾನು ವ್ಯಾಪಕ ಮಾಡ್ಕೊಂಡ್ಬಿಟ್ಟ. ಅನುಭವಿಸ್ಲಿಕ್ಕೆ. ಏನಕ್ಕೆ? ಆನಂದ ಸ್ವರೂಪವನ್ನು ಅನುಭವಿಸ್ಲಿಕ್ಕೆ. ಅದಕ್ಕೆ ಅವನನ್ನು ನಿತ್ಯವಾಗಲೂ ಹೆಂಗೆ? ಏಕಾಭಾವದಿಂದ, ಅಂದರೆ ನೀನು ಎಲ್ಲವನ್ನೂ ನನಗೆ ಕೊಟ್ಟಿದ್ಯಪ್ಪ ಪರಮಾತ್ಮ, ನೀನು ನನ್ನ ಜೊತೆಗಿದೆಯಾ ಅಂದರೆ ಇನ್ನೇನು ಬೇಕು ನನಗೆ? ಪ್ರಪಂಚದ ಯಾವ ಸುಖ ಸೌಕರ್ಯ ನಿನ್ನ ಮುಂದೆ ಮಹತ್ವವಾಗಿದೆ, ಎಲ್ಲವನ್ನು ನಿವಾಳಿಸಿ ಅವನ ಮುಂದೆ ಒಗೆದು ಬಿಡ್ಬೇಕು. ಅವನು ನನ್ನ ಜೊತೆಗಿದ್ದರೆ ಇನ್ಯಾರು ಬೇಕು ನನಗೆ? ಯಾರೂ ಬೇಕಾಗದೇ ಇಲ್ಲ. ಅಲ್ಲಿ ಯಾರಾದರೂ ಬೇಕಾಗತ್ತೆ ಅನ್ನೋದು ಉಂಟು ಭಾವನೆ ಯಾವಾಗ ಆಗತ್ತೆ? ದ್ವೈತ ಭಾವನೆ ಇದ್ದಾಗ. ಈಗ ಮಾತಾಡಬೇಕು ನಾವು ಇನ್ನೊಬ್ಬರ ಜೊತೆಗೆ ಅಂದರೆ ಇಬ್ಬರು ಆಗಬೇಕಲ್ಲ, ದ್ವೈತ ಭಾವನೆ ಆಗಬೇಕು. ಏನಾದ್ರು ತೂತು ಮೇಮೆ ಮಾಡಬೇಕು, ಡಿಸ್ಕಷನ್ ಮಾಡಬೇಕು, ಭಾಳ ಅಷ್ಟು ಅಧ್ಯಾತ್ಮದ ಚರ್ಚೆಗಳು ಮಾಡಬೇಕು ಅಂದರೆ ಇಬ್ಬರು ಇರಬೇಕು. ಚರಿತ್ರೆಗಳಲ್ಲಿ ಓದಿದ್ದೀವಿ, ಇಬ್ಬರು ಸಂತರು ಭೇಟಿಯಾದಾಗ ಸುಮ್ಮನೆ ಕೂತಿರ್ತಾರೆ, ಒಬ್ರನ್ನೊಬ್ರನ್ನ ನೋಡ್ತಾರೆ, ಅವರು ನಗ್ತಾರೆ, ಕಣ್ಣಲ್ಲಿ ಗಳಗಳ ಅಶ್ರುಧಾರ ಹರಿಯತ್ತೆ, ಆಲಿಂಗನ ಮಾಡ್ಕೋತಾರೆ, ಪರಸ್ಪರವಾಗಿ ಹೋಗ್ಬಿಡ್ತಾರೆ. ಏನಪ್ಪ ಅವರೇನು ಮಾತಾಡಲೇ ಇಲ್ಲ, ಗಂಟುಗಟ್ಟಲೆ ಕೂತಿದ್ರು ರೂಮ್ ಹಾಕ್ಕೊಂಡು, ಏನೂ ಮಾತಾಡಲಿಲ್ಲ. ಚೈತನ್ಯ ಬೆಳಕು ಬೆಳಕು, ಏನು ಮಾತಾಡತ್ತ ಜ್ಯೋತಿ ಏನು ಮಾತಾಡ್ಲಿಕ್ಕೆ ಅಲ್ಲಿ ಇಲ್ಲೇ ಇಲ್ಲ. ಯಾಕೆಂದರೆ ಅದು ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಭೇಟಿ ಆಗ್ತಿರ್ತಾರೆ ಅವರು. ನಮಗೇನನ್ಸುತ್ತೆ? ಇಬ್ಬರು ವ್ಯಕ್ತಿ ಒಳಗೆ ರೂಮ್ನಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ನಾವು ದೇಹದಲ್ಲಿರೋದಕ್ಕೆ ಇನ್ನೊಂದು ವ್ಯಕ್ತಿನ ನಾವು ದೇಹದಲ್ಲೇ ನೋಡ್ತೀವಿ, ಶುದ್ಧವಾದ ಚೈತನ್ಯ ನಮಗೆ ಕಾಣಿಸ್ತಾನೆ ಇಲ್ಲ. ಇದು ನಮ್ಮ ಪ್ರಾಬ್ಲಮ್ ಇರೋದು. ಇಬ್ಬರು ಸಂತರು ಭೇಟಿಯಾದಾಗ ನಾವೇನು ಅನ್ಕೋತೀವಿ? ಓ, ಇವ್ರು ಭೇಟಿಯಾಗಿದ್ರು, ಆ ಸಂತರು ಭೇಟಿಯಾಗಿದ್ರು, ಇವ್ರು ಸಂತರು ಭೇಟಿಯಾಗಿದ್ರು. ಸಂತರು ಭೇಟಿ ಆಗ್ತಿರೋದಿಲ್ಲ. ಅಲ್ಲಿ ಚೈತನ್ಯ ಪರಬ್ರಹ್ಮ ವಸ್ತು ಅಲ್ಲಿ ಒಂದನ್ನು ನೋಡಿ ಒಂದೇ ಇರೋದಲ್ಲಿ. ಆದರೆ ಆ ರೂಪ ಆಕಾರದಲ್ಲಿ ಇಲ್ಲಿ ಇಬ್ಬರು ಭೇಟಿಯಾದಾಗ ಏನು ಮಾತಿರತ್ತಲ್ಲ, ನಾನು ನೀನು ಒಂದೇ ಅಂದಮೇಲೆ ಅಲ್ಲಿ ಯಾವ ಥರವಾದ ಮಾತಿಗೆ ಅವಕಾಶವೇ ಇಲ್ಲ. ಮೌನ. ಕಣ್ಣಲ್ಲಿ ಬರೀ ನೀರು ಬರ್ತಾ ಇರುತ್ತೆ, ಇಲ್ಲ ಒಬ್ಬರನ್ನೊಬ್ಬರನ್ನ ನೋಡು ಕಣ್ಣಿನಲ್ಲಿ ಮಾತಾಡ್ತಿರ್ತಾರೆ, ಅಲ್ಲೇನು ಮಾತಿಗೆ ಅವಕಾಶವೇ ಇರೋದಿಲ್ಲ. ಕರೋನಿಯ ಮನ ಸ್ಥಿರ ಬಾಪ. ಇದು ಗೋಚರ ಆಗಬೇಕು ಅಂದರೆ ಏನಾಗಬೇಕು? ಮನಸ್ಸು ನಿಶ್ಚಲ ಆಗಬೇಕು. ಸ್ಥಿರ ಅಂದರೆ ಅಚಲ, ನೋ ಮೂಮೆಂಟ್ ಸ್ಟೇಟಿಗೆ ಬರಬೇಕು ಮನಸ್ಸು. ಅಂದರೆ ಪ್ರತಿಕ್ರಿಯೆ ಕೊಡೋದು ಡ್ರಾಪ್ ಔಟ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಮನಸ್ಸು ಇಟ್ ಈಸ್ ಪೀಪಿಂಗ್ ಔಟ್ಸೈಡ್ ಆ್ಯಂಡ್ ಗಿವಿಂಗ್ ಆಲ್ ದ ರಿಯಾಕ್ಷನ್ಸ್ ಫಾರ್ ದ ವರ್ಲ್ಡ್, ಎವ್ರಿ ಸೆಕೆಂಡ್ ರಿಯಾಕ್ಷನ್ ಕೊಡ್ತಿದ್ರೆ ಅದು ಸ್ಥಿರ ಆಗುವುದೇ ಇಲ್ಲ. ಸ್ಥಿರ ಆದಾಗ ಮಾತ್ರ ತಾನೇ ಇವೆಲ್ಲ ನನಗೆ ಗೋಚರ ಆಗೋದು. ಏನಾಗ್ತಾ ಇದೆ ಒಳಗೆ? ಎದುರುಗಡೆ ಕೂತಿರೋ ವ್ಯಕ್ತಿ ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿರೋದು ವ್ಯಕ್ತಿ ಅಲ್ಲ, ಅಲ್ಲಿ ಶುದ್ಧವಾದ ಚೈತನ್ಯ, ಶುದ್ಧವಾದ ಜ್ಯೋತಿ ಸ್ವರೂಪ ನನ್ನ ಕಣ್ಮುಂದೆ ಗೋಚರ ಆಗ್ತಿದೆ ಅನ್ನೋದಕ್ಕೆ ನನಗೆ ಅನುಭವ ಬರಬೇಕು ಅಂದರೆ ಏನಾಗಬೇಕು? ಇದರಲ್ಲಿ ನಿಶ್ಚಲ ಆಗಬೇಕು, ನೋ ಮೂಮೆಂಟ್ ಸ್ಟೇಟ್. ಅವಾಗ ಹಿಂಗಿರುತ್ತೆ, ಎದುರುಗಡೆ ಕೂತಿರೋ ವ್ಯಕ್ತಿದಲ್ಲಿ ಆ ಶುದ್ಧವಾದ ಬೆಳಕು ನಿಮಗೆ ಕಾಣಿಸ್ತಾ ಇರುತ್ತೆ. ಏಕಾಂತಿ ಬೈಸೋನಿ ನಿವಾಂತ ಅಂತರಿ ಲಕ್ಷ ಚಿದಂಬರಿ ಮೆಳವಾವೆ. ಇದು ಬಹಳ, ಯಾಕೆಂದರೆ ಸಾಧಕ ಅವಸ್ಥೆಯಲ್ಲಿ ಇದು ಬಹಳ ಇಂಪಾರ್ಟೆಂಟು. ಇಲ್ಲರಿ ನಾನು 2 ತಾಸು ನಾಮಸ್ಮರಣೆ ಮಾಡಿದೆ, ನಾನು ಮೌನ ಮಾಡಿದೆ, ಧ್ಯಾನ ಮಾಡಿದೆ, ಮತ್ತು ನಾನು ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತೀನಿ, ಅದು ಆಗೋದಿಲ್ಲ. ಅಭ್ಯಾಸೇನತು ಕೌಂತೇಯ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ವೈರಾಗ್ಯ ಯಾವಾಗ ಕರಗತ ಆಗತ್ತೆ ನಮ್ಮಲ್ಲಿ? ಯಾವಾಗ ಸಾಧಕನಾದೋನು ಏಕಾಂತ ಬಯಸು ನಿವಾಂತ ಅಂತರಿ. ಈ ನಿವಾಂತ ಯಾವಾಗ ಆಗತ್ತೆ? ನೀ ಏಕಾಂತದಲ್ಲಿ ಕೂತಾಗ. ಇಲ್ಲ ನಾ ಸಾಧಕಿದ್ದೀನಿ, ಐ ಆಮ್ ವೆರಿ ಮಚ್ ಅಟ್ ಈಸ್, ಐ ಕ್ಯಾನ್ ಗೋ ಆ್ಯಂಡ್ ಟಾಕ್ ಟು ಎನಿಬಡಿ, ನನ್ನ ಮೌನ ಕಾಪಾಡ್ಕೋತೀನಿ, ಅದು ಸಾಧ್ಯತೆಯೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಸಾಧಕ ಅವಸ್ಥೆಯಲ್ಲಿ ಕೆಲವೊಂದು ರೂಲ್ಸ್, ರೆಗ್ಯುಲೇಷನ್ಸ್, ಡಿಸಿಪ್ಲಿನ್ ಹಾಕ್ಕೊಟ್ಟಿರ್ತಾರೆ ಗುರುಗಳು, ಅದನ್ನು ನೀವು ಫಾಲೋ ಮಾಡಲೇಬೇಕು. ನಿಮಗೆ ಆ ಪರಬ್ರಹ್ಮ ವಸ್ತು ಬ್ರಹ್ಮಾನಂದ ಪಡ್ಕೋಬೇಕು ಅಂದರೆ. ಇಲ್ಲ ಈ ಜನ್ಮಕ್ಕೆ ನಮ್ಗೆ ಇಷ್ಟೇ ಸಾಕು, ಭಜನೆ ಮಾಡ್ಕೊಂಡಿರ್ತೀವಿ, 4 ಅಧ್ಯಾಯ ಓದ್ತೀವಿ, ವ್ಯಾಖ್ಯಾನ ಮಾಡ್ತೀವಿ, ಇಷ್ಟೇ ಆದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ನೋ ಇಶ್ಯೂಸ್. ಅದಕ್ಕೂ ಪರಮಾತ್ಮ ಯಾವತ್ತಿಗೂ ಯಾರಿಗೂ ಭಗವಂತ ನೀನು ಯಾಕೆ ಮಾಡಲಿಲ್ಲ ಅಂತ ಕೇಳೋದಿಲ್ಲ. ದಾರಿ ನಿನಗೆ ತೋರಿಸಿದ್ದೀನಿ, ನಡೆಯೋದು ನಿನ್ನ ಜವಾಬ್ದಾರಿ ಅಂತ ಕಡೆಯಲ್ಲಿ ಕೃಷ್ಣ ಪರಮಾತ್ಮ 18ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳ್ದ. ನಾನು ನಿನಗೆ ಹಾದಿ ತೋರಿಸಿದ್ದೀನಿ, ನಡೆಯೋದು ಬಿಡೋದು ನಿನ್ನಿಚ್ಛ, ಎಲ್ಲವನ್ನು ಜ್ಞಾನವನ್ನು ನಿನಗೆ ಕೊಟ್ಟಿದ್ದೀನಿ, ಇದನ್ನು ಉಪಯೋಗ ಮಾಡ್ಕೋಬೇಕೋ ಮಾಡಬೇಡವೋ ಅದು ನಿನ್ನಿಚ್ಛ. ಅದು ಇಟ್ಸ್ ಅಪ್ ಟು ಯು. ಗ್ರೇಸ್ ಈಸ್ ಫ್ಲೋಯಿಂಗ್, ಬಟ್ ಎಫರ್ಟ್ ಈಸ್ ಯು ಹ್ಯಾವ್ ಟು ಪುಟ್ ದ ಫುಟ್ ಸ್ಟೆಪ್ ಟು ಪುಟ್ ದಟ್ ವಾರ್. ಹಾಗಾಗಿ ಏಕಾಂತ ಬಯಸೋನಿ,
ನಾವು ಹೋಗ್ತೀವಿ 2 ತಾಸು ನಾಮಸ್ಮರಣೆ ಮಾಡಿದೆ, 4 ಅಭಂಗ ನಾನು ಬರ್ಕೊಂಡೆ, ಅಭಂಗ ಹೇಳ್ಕೊಂಡೆ, ಪೂಜೆನೂ ಮಾಡಿದೆ, ಮತ್ತು ನಾನು ಪ್ರಪಂಚದಲ್ಲಿ ಹೋಗಿ ವಹಿವಾಟದಲ್ಲಿ ನಾನು ಮಾತಾಡ್ತೀನಿ, ನಾನು ಮೂಗು ತೋರಿಸ್ತೀನಿ, ರಿಯಾಕ್ಷನ್ಸ್ ಕೊಡ್ತೀನಿ ಅಂದರೆ ಆ ಎನರ್ಜಿ ಏನು ನಾವು ಸಂಗ್ರಹ ಮಾಡಿದ್ದು ಶಕ್ತಿನ ಅದೆಲ್ಲ ವ್ಯಯ ಆಗೋಗುತ್ತೆ. ಇಟ್ ವಿಲ್ ಆಲ್ ಬಿ ಡಿಸ್ಟಾರ್ಟೆಡ್. ಸೊ ಅವಾಗ ಮತ್ತೇನಾಗುತ್ತೆ, ಚಲನ ಶುರುವಾದಾಗ ಎಲ್ಲ ಎನರ್ಜಿ ನಮ್ಮದು ಖಾಲಿ ಆಗೋಗುತ್ತೆ. ಆ ನಾಮಜಪ ನಾವೇನು ಮಾಡ್ತಾ ಇದ್ದೀವೋ 1 ಗಂಟೆಗಳ ಕಾಲ, 2 ಗಂಟೆಗಳ ಕಾಲ ಹೋಗ್ತಾ ಬರ್ತಾ ಏನು ಮಾಡ್ತಾ ಇದ್ದೀವೋ ಆ ನಾಮಜಪ ಅಂದರೆ ಶಕ್ತಿ, ಅದು ಎನರ್ಜಿ ಫಾರ್ಮ್ನಲ್ಲಿರುತ್ತೆ ನಾಮಜಪ. ನಾವು ವೈಖರಿದಲ್ಲಿ ತಗೊಳ್ರಿ, ಮೆಂಟಲಿ ಮಾಡ್ರಿ, ಅದು ಇಟ್ಸ್ ಆಲ್ ದ ಫಾರ್ಮ್ ಆಫ್ ಎನರ್ಜಿ. ನಾಮ 4 ಅಕ್ಷರದಲ್ಲಿ ಬರೆದಿದ್ರೂ ಕೂಡ ದಟ್ ಈಸ್ ದ ಫಾರಮ್ ಆಫ್ ಎನರ್ಜಿ, ಪ್ಯೂರ್ ಎನರ್ಜಿ. ಅದನ್ನು ನಾವು ಜಗತ್ತು ಮೇಲೆ ಖರ್ಚು ಮಾಡಿದ್ರೆ ಅದಕ್ಕೆ ಏನೂ ಹೇಳಲಿಕ್ಕೆ ಬರೋದಿಲ್ಲ. ಜಗತ್ತಿನ ಸಲುವಾಗಿ ಅದು ವ್ಯರ್ಥವಾಗಿ, ವ್ಯಾವಹಾರಿಕ ದೃಷ್ಟಿಯಿಂದ ಏನಾದ್ರು ಡೊಮೆಸ್ಟಿಕ್ ಕೆಲಸಗಳಿದೆ ಅಲ್ಲಷ್ಟಕ್ಕೆ ಮಾತಾಡೋದಾಗಲಿ, ಇಲ್ಲ ನಾವು ಅಧ್ಯಾತ್ಮದ ಬಗ್ಗೆನೂ ಭಾಳ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಏನು ಮಾಡಬೇಕಾಗಿದೆ? ಚರ್ಚೆ ಮಾಡೋದ್ರಿಂದ ಆತ್ಮಸಾಕ್ಷಾತ್ಕಾರ ಆಗೋದಿಲ್ಲ. ಏಕಾಂತ ಬಯಸೋನಿ ನಿವಾಂತ ಅಂತರಿ ಲಕ್ಷ್ಯ ಚಿದಂಬರಿ ಮಿಳವಾವೆ. ಲಕ್ಷ್ಯ ಚಿದಂಬರಿ ಅಂದರೆ ಈ ಮನಸ್ಸನ್ನು ಅವನಲ್ಲಿ ಹೋಗಿ ನೆಡಬೇಕು. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಈ ವೃತ್ತಿಗಳು ಎಲ್ಲಿಂದ ಹೇಳ್ತಾ ಇದೆ, ಈ ಭಾವನೆಗಳು ನನ್ನಲ್ಲಿ ಇರುವ ಈ ವಿಕಾರಗಳು ಎಲ್ಲಿಂದ ಹೇಳ್ತಾ ಇದೆ, ಹೇಗೆ ಉದ್ಭವ ಆಗ್ತಿದೆ ಅನ್ನೋದು ನಮಗೆ ಕ್ಲೀನಾಗಿ ಗೋಚರ ಆಗುತ್ತೆ ಯಾವಾಗ ನಾವು ಏಕಾಂತದಲ್ಲಿ ಮೌನದಲ್ಲಿ ಸಾಧನೆ ಮಾಡ್ತೀವೋ. ಸಾಧಕರಾದವರು, ಶಿಷ್ಯರು ಅನ್ನಿಸ್ಕೊಳ್ಳೋ ಒಂದು ಸ್ಥಿತಿದಲ್ಲಿ ಬರೋರು, ಇನ್ ದ ಪ್ರೊಸೆಸ್ ಆಫ್ ಬಿಕಮಿಂಗ್ ಸ್ಟೂಡೆಂಟ್ ಆಗಿಲ್ಲ ನಾವಿನ್ನೂ ಸಾಧಕರಲ್ಲಿದ್ದೀವಿ ನಾವು. ಇನ್ ದ ಪ್ರೋಸೆಸ್ ಆಫ್ ಬಿಕಮಿಂಗ್ ಸ್ಟೂಡೆಂಟ್ ಎಲ್ಲಿ ಯಾವ ಪ್ರಶ್ನೆಗಳು ಇರಕೂಡ್ದು ಗುರು ಹತ್ರ, ತರ್ಕ ವಿತರ್ಕ ಇರಬಾರ್ದು. ಲಾಜಿಕ್ ಆ್ಯಂಡ್ ರೀಸ್ನಿಂಗ್ ಅನಲೈಸಿಂಗ್ ಮೈಂಡ್ ಮಾಡುತ್ತೆ. ಗುರು ಹತ್ರ ಹೋದಾಗ ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋಗಬೇಕು. ನಿನ್ನೆ ಕೂಪ್ಗಡ್ಡಿ ಮಹಾರಾಜರು ಹೇಳ್ತಿದ್ರು, ಫೋನ್ನಲ್ಲೆಲ್ಲ ಮೆಮೊರಿ ಫುಲ್ ಆದರೆ ನೀವು ಅದನ್ನೆಲ್ಲ ಕ್ಲಿಯರ್ ಚಾಟು ಡಾಟಾ ಕ್ಲಿಯರ್ ಮಾಡ್ತೀರಾ, ಯಾಕೆಂದರೆ ಮತ್ತೆ ಇನ್ನೊಂದಿಷ್ಟು ಯಾರ್ದು ಮೆಸೇಜ್ ನೋಡ್ಲಿಕ್ಕೆ ಆಗೋದಿಲ್ಲ, ಹ್ಯಾಂಗಪ್ ಆಗ್ತಿದೆ ಅಂತ. ಹಾಗೆ ಗುರು ಹತ್ರ ಹೋದಾಗ ಇದನ್ನೆಲ್ಲ ನಿಮ್ಮ ತುಂಬ್ಕೊಂಡು ನನಗೆ ಎಲ್ಲ ಗೊತ್ತಿದೆ ಅಂತ ತೊಗೊಂಡು ಹೋದಾಗ ಅವನೇನು ತುಂಬಿಸ್ತಾನಲ್ಲಿಂದ ನಿಮಗೆ ಏನೂ ಇಲ್ಲ. ನೀವು ಹಾಗೆ ವಾಪಸ್ ಖಾಲಿ ಬರ್ತೀರಾ, ಅವನೇನು ನಿಮಗೆ ಜ್ಞಾನ ತುಂಬಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಲಕ್ಷ್ಯ ಚಿದಂಬರಿ ಮಿಳವಾವೆ ಅಂದರೆ ಅವನಲ್ಲಿ ಒಂದಾಗಬೇಕು ಅಂದರೆ ಏಕಾಂತ ಬಯಸೋನಿ, ಏಕಾಂತ ಸಾಧನೆ ಮಾಡಲೇಬೇಕು. ಚಿದಂಬರ ಹಂಗೆ ಹೋಗುನಿಯ ಜಾಣೆ ಅಂದರೆ ಚಿದಂಬರನ್ನ ಒಳಗೆ ಅರಿವೇ ಚಿದಂಬರ. ಅವೇರ್ನೆಸ್, ಪ್ಯೂರ್ ಕಾನ್ಷಿಯಸ್ನೆಸ್ ಏನಿದೆಯೋ ಅದಿಲ್ಲಿದೆ ಒಳಗೆ. ಅದು ನನಗೆ ಗೋಚರ ಆಗ್ತಿಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಸಗುಣ ಅಂದರೆ ಏನು ಗೊತ್ತಾಗ್ತಿಲ್ಲ, ನಿರ್ಗುಣ ಅಂದರೆ ಏನು ಗೊತ್ತಾಗ್ತಿಲ್ಲ. ನಾನು ಅವ್ಯಕ್ತವಾಗಿದ್ದಾಗ ನಿದ್ಯೆದಲ್ಲಿ ಎಲ್ಲಿದ್ದೆ ನಾನು ನಿದ್ಯೆದಲ್ಲಿ ಎಲ್ಲಿದ್ದೀನಿ ನಾನು? ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಸ್ವರೂಪ ನನ್ನ ಸ್ವರೂಪ. ಆದರೆ ಬೆಳಗ್ಗೆ ಕಣ್ಬಿಟ್ಟು ಕೂಡಲೇ ನನ್ನ ಈ ಬಾಡಿ ದೇಹ ಎಲ್ಲವೂ ನನ್ನ ಕಣ್ಣಿಗೆ ಗೋಚರ ಆಗತ್ತೆ, ವ್ಯಕ್ತ ಆಗತ್ತೆ. ಅವ್ಯಕ್ತವಾದ ನಾನು ಸಗುಣ ರೂಪದಲ್ಲಿ ದೀಪ ಎಂಬುವಾಗಿ ಪ್ರಕಟ ಆಗ್ತೀನಿ ಎದುರುಗಡೆ. ನನ್ನ ಪ್ರಪಂಚ ಕಣ್ಣು ಬಿಟ್ಟು ಕೂಡಲೇ ನನ್ನ ಪ್ರಪಂಚ ಕಣ್ಣು ಮುಂದೆ ಬರುತ್ತೆ. ನನ್ನ ಪ್ರಪಂಚದಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪ್ರಪಂಚ ಇದೆ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ವರ್ಲ್ಡ್. ಫಿಸಿಕಲ್ ವರ್ಲ್ಡ್, ಮೆಂಟಲ್ ವರ್ಲ್ಡ್ ಎಲ್ಲರದ್ದು ಅವ್ರವ್ರದ್ದಿದೆ. ನನ್ನ ಇದರಲ್ಲಿ ಎಷ್ಟು ಜನ ಇರ್ಬೋದು? ಒಂದು 10 ಜನ ಇರ್ಬೋದು, 100 ಜನ ಇರ್ಬೋದು, ಎಲ್ಲ ಸಂಬಂಧಿಕರು ಸೇರಿ ಒಂದು 300 ಜನ ಇರ್ಬೋದು. ನಿಮ್ಮ ಇದರಲ್ಲಿ ಒಂದು 1000 ಜನ ಇರ್ಬೋದು, 5000 ಜನ ಇರ್ಬೋದು. ಅದೊಂದು ನಿಮ್ಮದು ಮೆಂಟಲ್ ವರ್ಲ್ಡ್, ಅದು ಫಿಸಿಕಲ್ ವರ್ಲ್ಡ್. ಸೊ ಈ ವರ್ಲ್ಡ್ ಯಾವಾಗ ಬಿಡುತ್ತೆ? ನನ್ನ ಕಣ್ಣು ಬಿಟ್ಟು ಕೂಡಲೇ ಎಲ್ಲರೂ ಬಂದುಬಿಡ್ತಾರೆ ಕಣ್ಣು ಮುಂದೆ. ಆ ವಿಚಾರ ಹೆಂಗೆ ಬರ್ತಾರೆ ಅವ್ರು ನನ್ನ ಕಣ್ಣು ಮುಂದೆ? ವಿಚಾರ ರೂಪದಲ್ಲಿ ನನ್ನ ಕಣ್ಣು ಮುಂದೆ ಬರ್ತಾರೆ. ದೇ ಕಮ್ ಇನ್ ದ ಫಾರ್ಮ್ ಆಫ್ ಥಾಟ್. ಅವ್ರ ಹತ್ರ ಅಭಂಗ ಇಸ್ಕೋಬೇಕಾಗಿತ್ತು ಅಂದ ಕೂಡಲೇ, ಅವ್ರ ಹೆಸರು ಬಂದ ಕೂಡಲೇ ಅವ್ರ ಕಣ್ಣು ಮುಂದೆ ಬಂದುಬಿಡ್ತಾರೆ. ಕಣ್ಣು ಮುಂದಂದರೆ ಎಲ್ಲಿ? ಮನಸ್ಸು ಒಳಗೆ. ಇಲ್ಲೆಲ್ಲೂ ಪ್ರತ್ಯಕ್ಷವಾಗಲ್ಲ, ಮನಸ್ಸು ಒಳಗೆ ಅವ್ರು ಗೋಚರ ಆಗ್ತಾರೆ. ಎಲ್ಲಿವರೆಗೂ ನನಗೆ ಜ್ಞಾಪಕ ಇಲ್ವೋ ಅವ್ರು ಎಲ್ಲಿರ್ತಾರೆ? ಅವ್ರು ನನ್ನ ಕಣ್ಣು ಮುಂದಿರೋದಿಲ್ಲ ಅಂದರೆ ಔಟ್ ಆಫ್ ಮೈಂಡ್, ಔಟ್ ಆಫ್ ಸೈಟ್. ಹಾಗಾಗಿ ಇದೆಲ್ಲವೂ ಯಾವಾಗ ಚಿದಂಬರ ಹಂಗೇ ಹೋವು ನೀ ಜಾಣೆ, ಚಿದಂಬರ ನನ್ನ ಒಳಗೆ, ನಾನು ಚಿದಂಬರನ ಒಳಗೆ ಒಂದಾದ ಪ್ರಕ್ರಿಯೆಯಲ್ಲಿ ಅಂದರೆ ಆ ಜ್ಞಾನದ ಒಳಗೆ ನಾನು ಮುಳುಗಿದಾಗ ಅನುಭವಿ ಖೂಣ ದಾಸಮಣೆ. ಅನುಭವದ್ದು ಖೂಣ, ಆ ಪ್ರಚೀತಿ ಬರ್ತಾ ಹೋಗುತ್ತೆ ನಮಗೆ. ಇದನ್ನು ಹೇಳ್ತಿದ್ದಾರಾ ಇವರು, ಇದನ್ನು ಹಿಂಗೆ ಹೇಳ್ತಿದ್ದಾರಾ, ಇದರ ಅರ್ಥ ಹಿಂಗಿದೆಯಾ, ಇದನ್ನು ಹಿಂಗೆ ಅರ್ಥ ಇಸ್ಕೋಬೇಕಾ? ಅವಾಗ ಶಬ್ದದ ಗೂಢಾರ್ಥ, ಪ್ರತಿಯೊಂದು ಶಬ್ದವೂ ಗೂಢಾರ್ಥದಿಂದ ತುಂಬಿದೆ ಇದರಲ್ಲಿ. ಒಂದು ಶಬ್ದನೂ ಹಿಂಗಿಲ್ಲಾಕಿ ನಾವು ಹೇಳ್ಬೋದು ಇದು ನನಗೆ ಗೊತ್ತಾಯ್ತು ಬಿಡ್ರಿ ಮಾಮೂಲಿ, ದಿಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ನೋ, ಯಾರು ಹಿಂಗೆ ಹೇಳ್ತಾರೋ ದಿಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಎನಿಥಿಂಗ್ ಅಟ್ ಆಲ್. ಯಾಕೆಂದರೆ ನನಗೆ ಅರ್ಥ ಆಯಿತು ಅಂದರೆ ನಮ್ಮ ಗ್ರೋತಲ್ಲಿ ಸ್ಟಾಪ್ ಆಗೋಯ್ತು. ಪ್ರತಿಯೊಂದು ಶಬ್ದವು ನಮಗೆ
ಧ್ಯಾನಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಶಬ್ದದಲ್ಲಿ ಭಾವ ಯಾಕೆ ಹೇಳಿದ್ದಾರೆ, ಏಕಭಾವ ಅಂತ ಯಾಕೆ ಹೇಳಿದ್ರು, ಏಕಾಂತ ಬಯಸೋನಿ ಅಂದರೆ ಹೆಂಗೆ ಕೂಡ್ಬೇಕು ಏಕಾಂತದಲ್ಲಿ. ಏಕಾಂತದಲ್ಲಿ ಸಾಧಕ ಅವಸ್ಥೆಯಲ್ಲಿ ರೂಲ್ಸ್ ರೆಗ್ಯುಲೇಷನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಆಮೇಲೆ ಯಾವಾಗ ಸಾಧಕ ಅವಸ್ಥೆಯಿಂದ ಶಿಷ್ಯಾವಸ್ಥೆಗೆ ಹೋಗಿ ನಾವು ವೈರಾಗ್ಯ ಹೊಂದುತ್ತೇವೋ, ನೀವು ಸಂತೆಯಲ್ಲಿ ನಿಂತ್ಕೊಂಡಿದ್ರು ನೀವು ಏಕಾಂತದಲ್ಲೇ ಇರ್ತೀರ. ಯಾರು ಪಾರ್ಟಿಗೆ ಹೋಗ್ರಿ, ಭಜನೆಗೆ ಹೋಗ್ರಿ, ಸತ್ಸಂಗಕ್ಕೆ ಹೋಗ್ರಿ, ಕೀರ್ತನಕ್ಕೆ ಹೋಗ್ರಿ, ಎಲ್ಲಿ ಹೋದ್ರು ಯು ವಿಲ್ ಬಿ ಆಲ್ ಬೈ ಯೋರ್ ಸೆಲ್ಫ್ ಅಲೋನ್, ಒನ್, ನಾಟ್ ಆಸ್ ಮೆನಿ ಥಾಟ್ಸ್ ಆ್ಯಂಡ್ ಫಾರ್ಮ್ಸ್. ಎಲ್ಲ ಕಡೆ ನಾನೇ ಇದ್ದೀನಿ ಸರ್ವವ್ಯಾಪಕ ಅಂದಮೇಲೆ ನನಗಲ್ಲಿ ಯಾರ ಹತ್ರ ಯಾವ ಮಾತಿಲ್ಲ, ಕಾನ್ಫ್ಲಿಕ್ಟ್ ಇಲ್ಲ, ಆರ್ಗ್ಯುಮೆಂಟ್ ಇಲ್ಲ, ಜಸ್ಟಿಫಿಕೇಷನ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಕೇವಲ ಏನಿದೆ ಆ ಕ್ಷಣಗಳು ಆನಂದದ ಕ್ಷಣಗಳು. ಅದು ಅನುಭವ ನಮಗೆ ಸಿಗುತ್ತದೆ ಅಂತ ರಾಜಾರಾಮ್ ಮಹಾರಾಜರು ಹೇಳುತ್ತಾರೆ. ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.